ನಮಸ್ಕಾರ ಸ್ನೇಹಿತರೆ. ಜಪಾನ್ನ ಒಂದು ದಟ್ಟವಾದ ದ್ವೀಪದಲ್ಲಿ ನೂರಾರು ಜನರ ಪ್ರಾಣ ತೆಗೆಯುತ್ತಿದ್ದ ಹಾವನ್ನು ಮುಗಿಸಲು ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಆದರೆ ಆ ಒಂದು ನಿರ್ಧಾರ ಇಡೀ ದ್ವೀಪವನ್ನೇ ಸರ್ವನಾಶದ ಅಂಚಿಗೆ ತಳ್ಳುತ್ತೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ಹಾವನ್ನು ಕೊಲ್ಲಲು ಬಿಟ್ಟ ಆ 30 ಮುಂಗೂಸಿಗಳು ಕೇವಲ ಕೆಲವು ವರ್ಷಗಳಲ್ಲಿ 30,000ಕ್ಕೆ ಏರಿದವು. ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಈ ಮುಂಗೂಸಿಗಳು ಹಾವುಗಳನ್ನು ಮುಟ್ಟಲೇ ಇಲ್ಲ. ಯಾಕೆ ಗೊತ್ತಾ? ಹಗಲಿನಲ್ಲಿ ಮುಂಗೂಸಿಗಳು, ರಾತ್ರಿಯಲ್ಲಿ ಹಾವುಗಳು. ಈ ಪ್ರಕೃತಿಯ ಆಟದಲ್ಲಿ ಮುಂಗೂಸಿಗಳು ದ್ವೀಪದ ಅಪರೂಪದ ಜೀವಿಗಳನ್ನೇ ತಿನ್ನಲು ಶುರು ಮಾಡಿದವು. ಜಪಾನ್ ಸರ್ಕಾರ ಮಾಡಿದ ಆ ಭೀಕರ ತಪ್ಪು ಯಾವುದು? 25 ವರ್ಷಗಳ ನಂತರ ಆ ದ್ವೀಪಕ್ಕೆ ಏನಾಯಿತು? ಅಲ್ಲಿದ್ದ ಅಷ್ಟೊಂದು ಹಾವುಗಳಿಗೆ ಮತ್ತು 30,000 ಮುಂಗೂಸಿಗಳಿಗೆ ಏನಾಯಿತು? ಈ ಎಲ್ಲಾ ರೋಚಕ ರಹಸ್ಯಗಳ ಸಂಪೂರ್ಣ ಕತೆ ತಿಳಿಯಲು ಈಗಲೇ ಕೆಳಗಿನ ಯೂಟ್ಯೂಬ್ ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋವನ್ನು ತಪ್ಪದೇ ನೋಡಿ. ಇಂತಹ ಅದ್ಭುತ ವಿಷಯಗಳಿಗಾಗಿ ಲೋಕೇಶ್ ಪ್ರಪಂಚಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.